ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ತೋರಿಸೋಕೊಟ್ಟಿರೋದು ಆಂಧ್ರದಲ್ಲಿ ಊಟಿನ ತೋರಿಸ್ತೀನಿ. ಆಂಧ್ರದಲ್ಲಿ ಊಟಿ ಎಲ್ಲಿದೆ ಅಂದ್ಕೊಂಡಿದ್ದೀರಾ? ಆಂಧ್ರದ ಊಟಿ ಅಂತಲೇ ಫೇಮಸ್ ಆಗಿರೋ ಹಾರ್ಸ್ ಹಿಲ್ಸ್ಗೆ. ಸೊ ಬನ್ನಿ ಹೋಗೋಣ. ಇಲ್ಲಿ ನಮ್ಮ ಬಸ್ ಬಂದಿದ್ದಾನೆ. ಇಲ್ಲಿ ರಸ್ತೆ ಗೊತ್ತಿಲ್ಲ, ಅದ್ರಿಗೆ ಎಲ್ಲೆಲ್ಲೋ ಹೋಗ್ತಾನೆ. ನಮ್ಮೂರಿಂದ ಹಾರ್ಸ್ಲೆ ಹಿಲ್ಸ್ 120 ಕಿಲೋಮೀಟರ್ ದೂರ ಆಗುತ್ತೆ. ಅಷ್ಟು ದೂರ ಟ್ರಾವೆಲ್ ಮಾಡಿದ್ರು ನನಗೆ ಬೋರ್ ಆಗದೆ ಇರೋದಕ್ಕೆ ಒಂದೇ ಒಂದು ಕಾರಣ ಏನಂದರೆ ಈ ಮದನಪಲ್ಲಿ ಹೈವೇ ರೂಟ್ಸು. ಇದನ್ನು ನಾರ್ಮಲ್ ಮಾತಲ್ಲಿ ಹೇಳೋದಕ್ಕಿಂತ ಬೆಟ್ರಾಗಿ ಹೇಳಿದರೆ ಚೆನ್ನಾಗಿರುತ್ತೇನೋ. ರಪ್ ಅಂತ ಹೋಗೋ ಕಾರುಗಳು, ಬೈಕುಗಳು, ಮಾರ್ಗವನ್ನು ಸೂಚಿಸೋ ಯೆಲ್ಲೋ ಕಲರ್ ಬೋರ್ಡ್ಗಳು, ಆಗಾಗ ಪಾಸಾಗೋ ಕಾರುಗಳು, ರೋಡಿಗೆ ಅಡ್ಡವಾಗಿ ಬರೋ ಕೋತಿಗಳು, ಜಾಸ್ತಿ ಸಂಚಾರವಿಲ್ಲದ ಖಾಲಿ ರೋಡ್ಗಳು, ವಯ್ಯಾರದಿಂದ ಬೆಳಕಿದ್ದ ಹಾಗೆ ಕಾಣಿಸೋ ರೋಡ್ನ ಕರುಗಳು, ಅಲ್ಲಲ್ಲಿ ಇಣುಕಿ ನೋಡುವ ಬೆಟ್ಟದ ಕಲ್ಲುಗಳು, ಬಿಸಿಲು ಸುಡದಂತೆ ಸೂರ್ಯನಿಗೆ ಅಡ್ಡವಾಗಿ ಬಂದ ತಂಪಗಿನ ಮೋಡಗಳು, ಹಚ್ಚ ಹಸಿರು ಸೀರೆ ಹುಟ್ಟ ಬೆಟ್ಟಗಳು, ಕೈ ಬೀಸಿ ಕರೆಯುತ್ತಿರುವ ಮನಮೋಹಕ ದೃಶ್ಯಗಳು, ಬೆಟ್ಟದ ತುಂಬ ಎದ್ದು ನಿಂತು ನೋಡುತ್ತಿರುವ ಮರಗಳು. ಇಷ್ಟೆಲ್ಲ ನೋಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಯಾವನಿಗಾದ್ರೂ ಬೋರ್ ಆಗತ್ತಾ ಗುರು? ಇಷ್ಟೆಲ್ಲ ಇದ್ದು ಬೋರ್ ಆಗ್ತಾ ಇದೆ ಅಂದ್ರೆ ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ. ನಮ್ಮ ಏನು ಗೊತ್ತಾ, ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗೋದೇ ದೊಡ್ಡ ಕಷ್ಟ. ಅದರಲ್ಲಿ ನಾನು ಬ್ಲಾಗ್ ಬೇರೆ ಮಾಡ್ತಾಯಿದ್ದೀನಿ ನೋಡ್ದೆ. ವೇಟಿಂಗ್ ಮಾಡೋದೇ ನಮ್ಮ ಫುಲ್ಲು ಬ್ಲಾಗ್ಸ್. ಏನು ಮಾಡೋಕ್ಕಾಗಲ್ಲ ಸರ್. ಫ್ರೆಂಡ್ಸ್ಗೋಸ್ಕರ ವೆಯ್ಟ್ ಮಾಡಿ ನನಗಂತೂ ಸಾಕಾಗಿದೆ. ನಮ್ಮ ಫ್ರೆಂಡ್ ನೋಡಿದ್ರೆ ಗಾಡಿಯಲ್ಲಿ ಫುಲ್ ರೌಂಡಿಂಗ್ಸು. ಫೋಕಸ್ಸೇ ಬರ್ತಾಯಿಲ್ಲ, ಆಟೋ ಫೋಕಸ್ ಆನು. ರಮು ನೇನೇ ವಸ್ತಾವ ರಮು, ಅದು ಫೋಕಸ್ಸೇ తీసుకుంటా. ವೆಯ್ಟ್ ಮಾಡಿ ಬಿಸಿಲಲ್ಲಿ ಕಾಯ್ದೇ ಆಗಿದೆ ನಮ್ಮ ಪರಿಸ್ಥಿತಿಯಲ್ಲಿ. ಎಷ್ಟೊತ್ತು ಬರ್ತಾನೋ ಗೊತ್ತಿಲ್ಲ. ಕೂದಲೇ ಇಲ್ಲ, ಹುಡುಗಿನೇ ಯಾರು ನೋಡಲ್ಲ, ಏನು ಮಾಡೋಕ್ಕಾಗಲ್ಲ. ರಮು ಕಾಡಲ್ಲೊಂದು ಸೊಪ್ಪು ಸಿಗ್ತದೆ ರಮು, ಟ್ರೈ ಮಾಡ್ತೀಯ? ಅದ್ರಲ್ಲಿ ಹೆಂಗೆ? ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಸೊಪ್ಪು ಬೇಡ ಸರ್ ನಮಗೆ, ತುಂಬಾ ಹೋಗಿದೆ, ಕೂದಲು ಜಾಸ್ತಿ ಹೋಗಿದೆ. ಬೇಕಾ ಸೊಪ್ಪು? ಏನು ಹೋಗಿ ಸರ್, ಕಂಪ್ನಿಗೆ ಹೋಗ್ತಾ ಇದೀವಿ, ಹುಡುಗಿನೇ ಇಲ್ಲ. ರಮ, ನಾನು ಹುಡ್ಕೊಡ್ತೀನಿ. ಬೇಡ ಸರ್, ನೀನು ಯಾವ ಹುಡುಗಿ ತೋರಿಸಿದ್ರೆ ಆ ಹುಡುಗಿಗೆ ಆಗಲ್ಲ ಸರ್. ಯಾವ ಹುಡುಗಿ ತೋರಿಸಿದ್ರೆ ಆಗಲ್ಲ. ನಾನು ಚೆನ್ನಾಗಿರ್ಬೇಕು ಸರ್. ನೋಡ, ಮುಂಚೆ ಆದ್ರೆ ಒಬ್ಬ ಹುಡುಗಿನ ನೋಡ್ತಾರೆ ಸರ್. ಇವಾಗ ಕೂದಲಿಗೆ ತಿರುಪತಿಗೆ ಹೋಗಿ ಕೂದಲು ಕೊಟ್ಟು ಇರೋ ಹುಡುಗಿನೂ ಹೋಗಿದೆ, ಇರೋ ಹುಡುಗಿನೂ ಹೋದ್ರು. ನನ್ನ ಮೇಲೆ ಹಣೆ ಇಟ್ಟು ಫೈನಲಿ ವೈಟಿಂಗ್ ಓವರ್ ಆಗಿದೆ. ತಿರ್ಗಾ ಪೆಟ್ರೋಲ್ ఇది లోకల్ వేయించకూడదు. ఇట్లా పెదాము అట్లెళ్ళి వద్దు, ఇట్లా పోయింది. అట్లెళ్ళి పోలీసులు అది రామాయణ ఇట్లెత్తి దానికి టీఎల్ అని ఆర్సికడు హెల్మెట్ అన్నీ ఉన్నాయి. సరే మా ఊళ్ళో 2 నిమిషాలు విన్నారా? ಸೊ ಫ್ರೆಂಡ್ಸ್, ಫೈನಲಿ ಹಾರ್ಸ್ಲಿ ಹಿಲ್ಸ್ಗೆ ಬಂದಿದ್ದೀವಿ. ಅಬ್ಬಾ, ಅಂತೂ ಇಂತೂ ಬಂದ್ವಪ್ಪ ಅನ್ಕೊಳ್ಳೋಷ್ಟರಲ್ಲಿ ಮತ್ತೆ ನನ್ನ ಫ್ರೆಂಡು ಕಾಣೆ ಆದ. ಅವನು ವಾಪಸ್ ಬರುವಂಥ ಗ್ಯಾಪಲ್ಲಿ ನಮಗೆಲ್ಲ ವೆಲ್ಕಮ್ ಮಾಡ್ತಾ ಇದ್ದಂಥ ಜಿಂಕೆಗಳಿಗೆ ಹಾಯ್ ಹೇಳಿ ಮುಂದಕ್ಕೆ ಹೊರಟ್ವಿ. ಇದೇ ಜಾಗದಿಂದ 120 ಕಿಲೋಮೀಟರ್ಸ್ ದೂರ ಒಬ್ಬರಿಗೆ ಡ್ರಾಪ್ ಕೊಟ್ಟೆ. ಅದು ಯಾರು ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಅಲ್ಲೇ ಮುಂದೆನೇ ಇದ್ದಂಥ ಪುಟ್ಟದಾದ ಅಂಗಡಿಯಲ್ಲಿ ಖಾರ ಪುರಿ ತಗೊಂಡ್ವಿ. ಹುಡುಗ ಚಿಕ್ಕವನಾದ್ರು ಖಾರ ತುಂಬ ಜಾಸ್ತಿನೇ ಹಾಕಿದ್ದ. ಈ ಬೆಟ್ಟದಲ್ಲಿ ಪ್ರತಿಯೊಬ್ಬರು ಟಿಕೆಟ್ ತೊಗೊಂಡೇ ಹೋಗಬೇಕಾಗುತ್ತೆ. ಹಾಗೆ ನಾನು ನನ್ನ ಫ್ರೆಂಡು ಟಿಕೆಟ್ ತೊಗೊಂಡು ಇಬ್ಬರಿಗೆ 60 ರೂಪಾಯಿ ಆಯಿತು ತಗೊಂಡು ಹಾಗೆ ಮುಂದೆ ಹೋದ್ವಿ. ಇದು ಕಾಡೇ ಆದ್ರೂ ನೆಟ್ವರ್ಕ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದೊಂಥರ ಮಿನಿ ಝೂ ಅಂತಲೇ ಹೇಳ್ಬೋದು. ಝೂ ಅಂದಿದ ತಕ್ಷಣ ನಾವು ದೊಡ್ಡ ಪ್ರಾಣಿಗಳನ್ನೆಲ್ಲ ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಸಣ್ಣ ಪ್ರಾಣಿಗಳಾಗಿರೋಂಥ ಆಮೆ, ಈ ದೊಡ್ಡ ಕೋಳಿಗಳು ಮತ್ತು ಈ ಜಿಂಕೆ ಇವನ್ನು ಮಾತ್ರ ನೋಡೋಕ್ಕೆ ಸಿಗುತ್ತೆ. ಮತ್ತು ಇಲ್ಲಿ ಸೈಡಲ್ಲಿ ಚಿಕ್ಕ ಮಕ್ಳಿಗೆ ಆಡ್ಕೊಳ್ಳೋದಕ್ಕೆ ಪಾರ್ಕ್ ಸಹ ಇದೆ.
ಹಾಯ್ ಸರ್. ಆಯ್ ಸರ್. ಇದು ಕಾಡು. ಕಾಡಲ್ಲ, ಇದನ್ನ ಕಾಡು ಅಂತಾರೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಆಮೇಲೆ ಇದು ಹೆಸರು ಇಲ್ಲ ಇಲ್ಲಿ. ಇದು ದೊಡ್ಡ ಕಾಡು. ಇದರಲ್ಲಿ ಮೋಸ್ಟ್ಲಿ ಜನರು ಎಲ್ಲ ಇದ್ದಾರೆ. ಇದರಲ್ಲಿ ಇಲ್ಲೇ ಸಂಸಾರ ಮಾಡೋದಂತ. ಲ್ಯಾಟ್ರಿ. ಮನೆ ಅಲ್ಲೊಂದು ಇದೆ. ಫೈನಲಿ ಇದು ಲವರ್ಸ್ಗೆ ಒಳ್ಳೆ ಸ್ಪಾಟ್ ಆಗುತ್ತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಫ್ಯಾಮಿಲೀಸ್ಗೂ ಒಂದು ಒಳ್ಳೆ ಸ್ಪಾಟ್ ಆಗುತ್ತೆ. ಆದರೆ ನಮ್ಮಂಥವ್ರಿಗೆ ನೋಡೋ ಲವರ್ ಇಲ್ಲ, ಏನಿಲ್ಲ. ಇಲ್ಲಿಗೆ ಬಂದಿದ್ದೀವಿ, ಹೊಟ್ಟೆ ಉರಿ ನಮಗೆ. ಏನು ಮಾಡೋದು? ಬರೇ ಲವರ್ ಚಿಂತೆ ಸಿಂಗಲ್ ಬೈ ಸರ್. ಬರೇ ಲವರ್ ಚಿಂತೆ ಅವನಿಗೆ ಯಾವಾಗ. ಏನು ಸರ್ ಮಾಡೋದು? ಯಾರನ್ನ ಇದ್ರೆ ಕಮೆಂಟ್ ಮಾಡಿ, ಮೆಸೇಜ್ ಮಾಡಿ. ಯಾವ ಇವೆಲ್ಲ ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ಏನಂತ ಮೆಸೇಜ್ ಮಾಡಬೇಕು. ಇಲ್ಲೊಂದು ಬೋಟ್ ಸರ್ಫೇಸಿಂಗ್ ಕೂಡ ಇದೆ, ಬೋಟ್ ಕಾನ್ಸೆಪ್ಟ್ ಕೂಡ ಇದೆ ಇಲ್ಲೊಂದು. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಹಾರ್ಸ್ಲಿ ಹಿಲ್ಸಲ್ಲಿ ಇಲ್ಲಿಂದ ಒಂದು ಒಳ್ಳೆಯ ವ್ಯೂ ಪಾಯಿಂಟ್ ಕೂಡ ಸಿಗುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ. ಈ ಬೆಟ್ಟ ಗುಡ್ಡ ಎಲ್ಲ ಹತ್ತಿದ್ದಕ್ಕೂ ಸಾರ್ಥಕ ಆಗಿದೆ ನನಗೆ. ಹಿಂದೆ ಕಾಣಿಸ್ತಿದೆಯಲ್ಲ, ಅದೇ ವ್ಯೂ ಪಾಯಿಂಟ್. ಈ ಹಾರ್ಸ್ಲಿ ಹಿಲ್ಸಲ್ಲಿ ಒಂದು ಕತೆ ಕೂಡ ಇದೆ. ಪೂರ್ವ ಈ ಬೆಟ್ಟದಲ್ಲಿ ಮಲ್ಲಮ್ಮ ಅನ್ನೋ ಒಬ್ಬ ಭಕ್ತೆ ಕೂಡ ತಪಸ್ಸು ಮಾಡ್ಕೊಳ್ತಾ ಇರೋ ಟೈಮಲ್ಲಿ ಇಲ್ಲಿ ಇದ್ದಿದ್ದಂಥ ಆಯಸ್ಸು ಜಾಸ್ತಿ ಹೋಗ್ತಾಯಿದೆ ನನಗೆ. ಮಲ್ಲಮ್ಮ ಅನ್ನೋ ಭಕ್ತೆ ತಪಸ್ಸು ಮಾಡ್ತಾ ಇರೋ ಟೈಮಲ್ಲಿ ಇಲ್ಲಿರೋಂಥ ಆನೆಗಳೆಲ್ಲ ಎಮ್ಮಗೆ ಫಲ ಹಣ್ಣು ಎಲ್ಲ ತೊಗೊಂಬಂದು ಕೊಡ್ತಾಯಿದ್ವಂತೆ. ಅದಕ್ಕೋಸ್ಕರ ಈ ಬೆಟ್ಟಕ್ಕೆ ಪೂರ್ವದಲ್ಲಿ ಹಳೆ ಕಾಲದಲ್ಲಿ ಏನಂತ ಕರಿತಾಯಿದ್ರು, ಹೆಸರು ಬರ್ತೋಗ್ತಾಯಿದೆ, ತೆಲುಗುದಲ್ವ, ಏನುಗುಲ ಮಲ್ಲಮ್ಮ ಕೊಂಡ ಅಂತಲೇ ಕರಿತಾಯಿದ್ರು. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಹಾರ್ಸ್ಲಿ ಹಿಲ್ಸ್ ಅಂತ ಕರಿತಾಯಿದ್ರು. ಆಮೇಲೆ ಈ ಬೆಟ್ಟಕ್ಕೆ ಒಂದು ಸ್ಪೆಷಾಲಿಟಿ ಏನಂದರೆ, ಎಷ್ಟೇ ಬಿಸಿಲಿದ್ರೂ ಕೂಡ ಇದಕ್ಕೆ ಅಷ್ಟು ಬಿಸಿ ಹೊಡೆಯಲ್ಲ. ಅಷ್ಟೇ ಕೂಲಾಗಿರುತ್ತೆ. ಎಷ್ಟು ಬಿಸಿ ಬರುತ್ತೋ ಅಷ್ಟೇ ಕೂಲಾಗಿರುತ್ತೆ. ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ, ತಿರುಪತಿ ಬೆಟ್ಟ ನೋಡಿದಿರಲ್ಲ, ಆ ತಿರುಪತಿ ಬೆಟ್ಟ ಇದು ತಿರುಪತಿ ಬೆಟ್ಟಕ್ಕೆ ಕರೆಕ್ಟಾಗಿ ಇದು ಕೂಡ ಅಷ್ಟೇ ಹೈಟ್ ಇರುತ್ತಂತೆ. ಅದಕ್ಕೋಸ್ಕರ ಅಷ್ಟೇ ತಣ್ಣಗಿರುತ್ತೆ ಅಂತ ಇಲ್ಲಿರೋರು ಹೇಳ್ತಾರೆ. ಆಮೇಲೆ ಇನ್ನೊಂದು ಏನಂದರೆ, ಇಲ್ಲಿರೋವಂಥ ಒಂದು ಮರ ಹುಡುಕ್ತಾ ಇದ್ದೀನಿ, ಅದು ಕಾಣಿಸ್ತಾ ಇಲ್ಲ. ಆ ಮರನೂ ತೋರಿಸ್ತೀನಿ. ಆ ಮರ ಸರಿ ಸುಮಾರು 146 ವರ್ಷಗಳಿಂದ ಹಂಗೆ ಇದೆ ಅಂತೆ. ಸೊ ಅದನ್ನು ತೋರಿಸ್ತೀನಿ ನಿಮಗೆ. ಸೊ ನೋಡಿ ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇರೋದು 146 ವರ್ಷಗಳ ಹಳೆಯ ಮರ. ಎಷ್ಟು ವರ್ಷಗಳಿಂದ ಈ ಮರವನ್ನು ಕಾಪಾಡ್ಕೊಂಬಂದಿರೋಂಥ ಈ ಅರಣ್ಯ ಇಲಾಖೆ ಒಂದು ಸಲ್ಯೂಟ್ ಹೊಡಿಬೇಕು ನಿಜಕ್ಕೆ ಹೇಳಬೇಕಾದ್ರೆ. ನಿಜಕ್ಕೆ ಅವರಿಲ್ಲ ಅಂದರೆ ಯಾರಾದರೂ ಕಳ್ಳರು ಯಾರಾದರೂ ಬಂದು ಹೊಡ್ಕೊಂಡು ಹೋಗಿರ್ತಾಯಿದ್ರೇನೋ. ಆದರೆ ಈ ಥರ ಒಂದು ಮರ ನೋಡೋಕ್ಕೆ ನಮ್ಗೆ ಸಿಗ್ತಾಯಿಲ್ಲ. ಅಂದರೆ ಎಲ್ಲ ಮರಗಳು ನೋಡೋಕ್ಕೆ ಸಿಗ್ತದೆ, ಆದರೆ 146 ವರ್ಷ ಅಂದರೆ ಕಡಿಮೆನಲ್ವಲ್ಲ ಫ್ರೆಂಡ್ಸ್. ಹೇಳ್ದಲ್ಲ, ತಿರುಪತಿ ಎಷ್ಟು ಹೈಟ್ ಇದೆಯೋ ಅದು ಆ ಬೆಟ್ಟಕ್ಕೆ ಸರಿಸಮಾನವಾಗಿ ಈ ಹಾರ್ಸ್ಲಿ ಹಿಲ್ಸ್ ಇದೆ ಅಂತ. ಸೊ ಇಲ್ಲಿ ಒಂದು ತಿರುಮಲ ಹೈಟ್ ಅಂತ ಒಂದು ಇಟ್ಟಿದ್ದಾರೆ. ಸೊ ನೋಡಿ, ಇದೆ ಅದು ತಿರುಮಲ ಬೆಟ್ಟ. ಎಷ್ಟು ಹೈಟಲ್ಲಿದೆಯೋ ಅಷ್ಟೇ ಹೈಟಲ್ಲಿ ಈ ಬೆಟ್ಟನೂ ಇದೆ. ಸೊ ಅದಕ್ಕೋಸ್ಕರ ಇದೊಂದು ಏನಂತಾರೆ ಇದನ್ನು, ಶ್ರೀವಾರಿ ಪಾದಲು ಹೈಟ್ ಎಷ್ಟಿದೆಯೋ ಅಷ್ಟು ನೋಡಿ, 3600 ಫೀಟ್ ತಿರುಮಲ ಹೈಟ್ ಇದೆ. ಸೊ ತಿರುಮಲ ಬೆಟ್ಟದಲ್ಲಿ ಒಂದು 5-6 ಪ್ಲೇಸಸ್ ಇರ್ತವೆ ಮೇಲೆ. ಅದರಲ್ಲಿ ಶ್ರೀವಾರಿ ಪಾದಲು ಅಂತ ಒಂದು ಸಪ್ರೇಟ್ ಜಾಗ ಇದೆ ಮೇಲೆ. ಸೊ ಅದು ಅಲ್ಲಿನ ಹೈಯೆಸ್ಟ್, ಆ ಬೆಟ್ಟಗಳಲ್ಲಿ ಹೈಯೆಸ್ಟ್ ಇರುವಂಥ ಜಾಗ. ಆ ಹೈಯೆಸ್ಟ್ ಪಾಯಿಂಟ್ಗೆ ಈ ಹೈಯೆಸ್ಟ್ ಪಾಯಿಂಟು ಈಕ್ವಲ್ ಆಗುತ್ತೆ. ಸೊ ಇದು ಒಂದು ಹಾರ್ಸ್ಲಿ ಹಿಲ್ಸ್ನ ಸ್ಪೆಷಾಲಿಟಿಯಲ್ಲಿ ಒಂದು. ಇಲ್ಲಿಂದ ಒಂದು ಹಾರ್ಸ್ಲಿ ಹಿಲ್ಸ್ನ ವ್ಯೂ ಪಾಯಿಂಟ್ಸ್ ಎಲ್ಲ ತುಂಬ ಜನ ಬಂದು ನೋಡ್ಕೊಳ್ಳೋವಂಥ ವ್ಯೂ ಪಾಯಿಂಟ್ಸು. ಅಲ್ಲೊಂದು ಹೊಸದು ಕಟ್ತಾ ಇದ್ದಾರೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ, ದಾರಿನೂ ಓಪನ್ ಇಲ್ಲ ನೋಡಿ. ಫೆನ್ಸಿಂಗ್ ಹಾಕ್ಬಿಟ್ಟಿದ್ದಾರೆ, ಫೆನ್ಸಿಂಗ್ ಕಾಣ್ತಾಯಿದೆ. ಗ್ರೀನರಿ ಅಂತೂ ಮಸ್ತಾಗಿದೆ ನೋಡಿರಿ. ವ್ಯೂ ಪಾಯಿಂಟ್ ನೋಡ್ಕೊಂಡು ವಾಪಸ್ ಮನೆಗೆ ತೆರಳುವ ಸಮಯ. ಅಲ್ಲಿಂದ ಒಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ. ಪ್ರತಿಯೊಬ್ಬರು ಇಲ್ಲಿಗೆ ಬಂದಂಥವ್ರು ಎಲ್ಲರೂ ಇಲ್ಲಿಗೆ ಬಂದು ಸೆಲ್ಫಿ ಹಿಡಿದು ಹೋಗ್ತಾಯಿದ್ದಾರೆ. ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ ಇಲ್ಲಿ.
ಅಷ್ಟು ಸೀನ್ ಇಲ್ಲ. ನಿಮ್ಗೆ ಯಾರಾದರೂ ಲವರ್ಸ್ ಇದ್ರು ಕೂಡ ನೋಡಿ ಇಲ್ಲಿ ಬರೀಬೋದು. ತುಂಬ ಜನ ಬರ್ದೋಗಿದ್ದಾರೆ ಮೇಲೆ ಎಲ್ಲ. ಬಂದಿರೋ ಜಾಗದಲ್ಲಿ ಈ ಥರ ಎಲ್ಲ ಗಲೀಜು ಮಾಡೋಕ್ಕೆ ಹೋಗ್ಬೇಡಿ. ಬಂದಿರೋ ಜಾಗದಲ್ಲಿ ಈ ಥರ ಗಲೀಜು ಮಾಡಿದ್ರೆ ನೋಡಿ ಹೆಂಗೆ ಮಾಡಿರ್ತಾರೆ. ಒಂದು ಟೂರಿಸ್ಟ್ ಪ್ಲೇಸ್ನ ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗಿರಬೇಕು. ಎಲ್ಲ ಗಲೀಜು ಮಾಡಿಟ್ಟಿದ್ದಾರೆ ಬಂದವರೆಲ್ಲ. ಸಾಲದು ಅಂತ ಈ ಪಾಚಿನೂ ಬಿಟ್ಟಿಲ್ಲ ನೋಡಿ, ಈ ಪಾಚಿನೂ ಕೂಡ ಬಿಟ್ಟಿಲ್ಲ. ಇದು ನೋಡೋಕೆ ಎಷ್ಟು ಚೆನ್ನಾಗಿರುತ್ತೆ, ಹಸಿರಾಗಿದ್ದಾರೆ. ಅದೂ ಗೀಚೆ ಎಲ್ಲ ಹೆಸರು ಅಂತೆ ಎಲ್ಲ ಮಾಡೋಗಿದ್ದಾರೆ. ವಾಪಸ್ ಹೋಗ್ತಾ ಇದ್ದೀವಿ ಮನೆಗೆ. ಹಾರ್ಸ್ ಹಿಲ್ಸ್ ಎಂಡಿಂಗ್ ಪಾಯಿಂಟ್ ಆಯಿತು, ವ್ಯೂ ಪಾಯಿಂಟ್ ಮುಗೀತು. ಟಾಟಾ ಟು ಇದು ಹಾರ್ಸ್ ಹಿಲ್ಸ್. ಇಶಪ್ಪ 240 ವರ್ಷ ಹಿಂದ್ಗಡೆ ಇದು ಗುಡದನ್ನೇ ಅಂತಾರೆ. ಬಿರಿಯಾನಿ ಇದೇನಪ್ಪ ಸಡನ್ನಾಗಿ ಹಾವನ್ನು ತೋರಿಸ್ತಾ ಇದ್ದೀನಿ ಅಂದ್ಕೊಂಡಿದ್ದೀರಾ? ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದೆ ಅಲ್ವಾ, ಒಬ್ಬರಿಗೆ 120 ಕಿಲೋಮೀಟ್ರ್ ಲಿಫ್ಟ್ ಕೊಟ್ಟೆ ಅಂತ. ಅದು ಈ ಹಾವಿಗೆ ನಾನು ಕೊಟ್ಟಿದ್ದು. ಗಾಡಿ ಪಾರ್ಕಿಂಗ್ ಮಾಡಿರುವಾಗ ಹಿಲ್ಸಲ್ಲಿ ಅದು ಹೇಗೋ ಏನೋ ಹಾವು ಒಂದು ಬಂದು ನನ್ನ ಗಾಡಿ ಸೀಟಲ್ಲಿ ಕುತ್ಕೊಂಡ್ಬಿಟ್ಟಿತ್ತು. ಸೊ ಅದನ್ನು 120 ಕಿಲೋಮೀಟ್ರ್ ದೂರದಿಂದ ಕರ್ಕೊಬಂದು ನಮ್ಮೂರಲ್ಲಿ ಬಿಟ್ಟೆ. ಅಷ್ಟು ದೂರ ಗಾಡಿಯೆಲ್ಲ ಇದ್ರೂ ಅದು ನನಗೇನು ಮಾಡಲಿಲ್ಲ. ಅದಕ್ಕೆ ನಾನು ಅದಕ್ಕೇನು ಹಾನಿಯನ್ನು ಮಾಡಲಿಲ್ಲ. ಸೇಫಾಗಿ ದೂರ ಕರ್ಕೊಂಡೋಗಿ ಬಿಟ್ಬಿಟ್ಟೆ.